ಯುಎಇನಲ್ಲಿ ರಂಜಾನ್ ತಿಂಗಳು ಸಾಮಾಜಿಕ ಸಾಮರಸ್ಯ ಮತ್ತು ದಾನ ಧರ್ಮಗಳ ಪ್ರತೀಕವಾಗಿ ಮಾರ್ಪಟ್ಟಿರುತ್ತದೆ. ಅಲ್ಲಲ್ಲಿ ತೆರೆಯಲಾಗುವ ಇಫ್ತಾರ್ ಟೆಂಟ್ಗಳು ಕಾರ್ಮಿಕ ವರ್ಗಕ್ಕೆ ಆಹಾರ ಮತ್ತು ಆಶ್ರಯ ಒದಗಿಸುತ್ತಿರುತ್ತವೆ. ದುಬೈ ಮಾತ್ರವಲ್ಲದೆ ಶಾರ್ಜಾ, ಅಬುದಾಬಿ ಮತ್ತು ಇತರ ಸ್ಥಳಗಳಲ್ಲಿ ಕೂಡ ಇಂತಹ ಟೆಂಟ್ಗಳನ್ನು ಕಾಣಬಹುದು. ವಿಶೇಷವಾಗಿ ಮಸೀದಿಗಳ ಸುತ್ತಮುತ್ತ ಮತ್ತು ಲೇಬರ್ ಕ್ಯಾಂಪ್ಗಳ ಪ್ರದೇಶಗಳಲ್ಲಿ ಇಂತಹ ಟೆಂಟ್ಗಳು ಕಂಡುಬರುತ್ತವೆ. ಇಂತಹ ಟೆಂಟ್ಗಳಲ್ಲಿ ಗಮನ ಸೆಳೆಯುತ್ತಿರುವುದು ದುಬೈನ ಕವಾನೀಸ್ ಕ್ಯಾಂಪ್ ಪ್ರದೇಶದಲ್ಲಿರುವ ಟೆಂಟ್. ಇಲ್ಲಿ ಪ್ರತಿದಿನ 2,000 ಕಾರ್ಮಿಕರು ಉಪವಾಸ ತೊರೆಯುತ್ತಾರೆ. ಬೈತ್ ಅಲ್ ಖೈರ್ ಸೊಸೈಟಿ ಎಂಬ ಸೇವಾ ಸಂಸ್ಥೆ ಈ ಟೆಂಟ್ಗಳನ್ನು ಕಾರ್ಮಿಕರಿಗಾಗಿ ಸಿದ್ಧಪಡಿಸಿದ್ದು, ಇಡೀ ರಂಜಾನ್ ತಿಂಗಳು ಕಾರ್ಮಿಕರು ಇಲ್ಲಿ ಉಪವಾಸ ತೊರೆಯುತ್ತಾರೆ. ಕಾರ್ಮಿಕ ವರ್ಗಕ್ಕೆ 1 ತಿಂಗಳು ಉಚಿತ ಆಹಾರ ದೊರೆಯುವುದು ಇಲ್ಲಿನ ವಿಶೇಷತೆಯಾಗಿದೆ. ಕಾರ್ಮಿಕರು ಸುಲಭವಾಗಿ ತಲುಪಲು ಅನುಕೂಲವಾಗುವಂತೆ ಕವಾನೀಸ್ ಲೇಬರ್ ಕ್ಯಾಂಪ್ ಪ್ರದೇಶದಲ್ಲಿ ಟೆಂಟ್ ಸ್ಥಾಪಿಸಲಾಗಿದೆ. ಇಲ್ಲಿ ಆಹಾರದಲ್ಲಿ ಖರ್ಜೂರ, ನೀರು, ತಿಂಡಿಗಳು ಮತ್ತು ಅಕ್ಕಿ, ಮಾಂಸ, ತರಕಾರಿಯಿಂದ ಸಿದ್ಧಪಡಿಸಿದ ಪೌಷ್ಟಿಕ ಊಟ ಉಚಿತವಾಗಿ ಕೊಡಲಾಗುತ್ತದೆ. ಕವಾನೀಸ್ ಪ್ರದೇಶದಲ್ಲಿ ವಾಸಿಸುವ ಕಾರ್ಮಿಕರು ಸಾಮಾನ್ಯವಾಗಿ ಕಡಿಮೆ ಆದಾಯದ ಗುಂಪಿಗೆ ಸೇರಿದವರಾಗಿರುತ್ತಾರೆ. ರಂಜಾನ್ ಸಮಯದಲ್ಲಿ ಉಪವಾಸದ ಬಳಿಕ ಗುಣಮಟ್ಟದ ಆಹಾರ ಪಡೆಯುವುದು ಇವರಿಗೆ ಸವಾಲಿನ ಕೆಲಸವಾಗಿರುತ್ತದೆ. ಈ ಟೆಂಟ್ ಅವರಿಗೆ ಆರೋಗ್ಯಕರ ಆಹಾರವನ್ನು ಒದಗಿಸುವುದರ ಜೊತೆಗೆ ದೈನಂದಿನ ಶ್ರಮದ ಬಳಿಕ ವಿಶ್ರಾಂತಿ ಮತ್ತು ಸಾಮಾಜಿಕ ಸಂಪರ್ಕದ ವ್ಯವಸ್ಥೆಯನ್ನ ಕೂಡ ಮಾಡುತ್ತದೆ. ಸ್ಥಳೀಯ ಸ್ವಯಂ ಸೇವಕರು ಮತ್ತು ದಾನಿಗಳ ಸಹಕಾರದೊಂದಿಗೆ ಇಲ್ಲಿ ಇಫ್ತಾರ್ ಆಯೋಜಿಸಲಾಗುತ್ತೆ. ದುಬೈನಲ್ಲಿ ಇಂತಹ ಹಲವು ಟೆಂಟ್ಗಳಿದ್ದರೂ ಕೂಡ ಕವಾನೀಸ್ ಟೆಂಟ್ ತನ್ನ ಸಾಮರ್ಥ್ಯ ಮತ್ತು ಸೇವೆಯ ಕಾರಣದಿಂದಾಗಿ ವಿಶೇಷವಾಗಿ ಗುರುತಿಸಲ್ಪಟ್ಟಿದೆ. ಈ ಟೆಂಟ್ ಕೇವಲ ಆಹಾರ ವಿತರಣೆಗೆ ಸೀಮಿತವಾಗಿಲ್ಲ. ಕೆಲವೊಮ್ಮೆ ಇಲ್ಲಿ ಆರೋಗ್ಯ ತಪಾಸಣೆ ಶಿಬಿರಗಳು ಕೂಡ ನಡೆಯುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗುತ್ತೆ. ಒಮ್ಮೊಮ್ಮೆ ಇಲ್ಲಿ ಮಿತಿಗಿಂತ ಹೆಚ್ಚು ಕಾರ್ಮಿಕರು ಸೇರುವುದೂ ಇದೆ. ಅಂತಹ ಸಂದರ್ಭಗಳನ್ನು ಕೂಡ ಇಲ್ಲಿಯ ಸಿಬ್ಬಂದಿ ಸುಸೂತ್ರವಾಗಿ ನಿಭಾಯಿಸುತ್ತಾರೆ. ಮಗ್ರಿಬ್ಗಿಂತ 1 ಗಂಟೆ ಮೊದಲು ಇಫ್ತಾರ್ನ ವ್ಯವಸ್ಥೆ ಆರಂಭವಾಗುತ್ತೆ. ಇದಕ್ಕಾಗಿ ಸ್ವಯಂ ಸೇವಕರು ಮತ್ತು ಸಿಬ್ಬಂದಿ ಸಂಘಟಿತರಾಗಿ ಕೆಲಸ ಮಾಡ್ತಿರ್ತಾರೆ. ಇಲ್ಲಿಗೆ ಬರುವವರು ಕಾರ್ಮಿಕರು ಎಂಬ ಉದಾಸೀನ ಭಾವ ಯಾರಲ್ಲೂ ಕೂಡ ಕಾಣಲು ಸಾಧ್ಯವಿಲ್ಲ. ಇಲ್ಲಿ ಕಾಣುವುದು ಕೇವಲ ಸೇವಾ ಭಾವ ಮಾತ್ರ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.